ನಮಸ್ಕಾರ. ನಾನು ಡಾಕ್ಟರ್ ಸ್ವರ್ಣ. ಇವತ್ತು ವೈರಲ್ ಕಂಜಂಕ್ಟಿವೈಟಿಸ್ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ. ಕೆಲವರು ವೈರಲ್ ಕಂಜಂಕ್ಟಿವೈಟಿಸ್ನ ಮಡ್ರಾಸ್ ಐ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಮಡ್ರಾಸ್ ಐ ಅಂದರೆ ಕಣ್ಣು ಕೆಂಪಾಗುತ್ತೆ. ಓಕೆ, ಸೊ ಅದರ ಜೊತೆಗೆ ಏನೇನಾಗುತ್ತೆ, ಕಣ್ಣು ಕೆಂಪಾಗಿರುತ್ತೆ. ಬೆಳಿಗ್ಗೆ ಎದ್ದಾಗ ಮುಖ್ಯವಾಗಿ 2 ಕಣ್ಣನ್ನು ರೆಪ್ಪೆ ಅಂಟ್ಕೊಂಡಿರುತ್ತೆ, ಗಲೀಜು ಬಂದಿರುತ್ತೆ. ಕೆಲವು ಸತಿ ಕಾರ್ನರಲ್ಲಿ ಮಾತ್ರ ಬರುತ್ತೆ. ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆದಾಗ 2 ಕಣ್ಣು ರೆಪ್ಪೆ ಫುಲ್ ಅಂಟಿರುತ್ತೆ, ಕಣ್ಣು ಬಿಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಮೇಲ್ಗಡೆ ರೆಪ್ಪೆ ಕೆಳಗಡೆ ರೆಪ್ಪೆ ಸ್ವಲ್ಪ ಊತ ಬಂದಿರುತ್ತೆ. ಕಣ್ಣಿಂದ ನೀರು ಸೋರ್ತಾ ಇರುತ್ತೆ, ಕಣ್ಣಿಗೆ ಚುಚ್ಚಿದಂಗೆ ಆಗ್ತಾ ಇರುತ್ತೆ ಒಳಗಡೆ. ಆದರೆ ಕಣ್ಣು ದೃಷ್ಟಿಗೆ ಏನೂ ತೊಂದರೆ ಆಗಿರಲ್ಲ, ಎಲ್ಲನೂ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಈ ಥರ ಏನಾರ ನಿಮಗೆ ಕಾಣಿಸ್ಕೊಂಡಾಗ ಅದು ಮಡ್ರಾಸ್ ಐ ಆಗಿರ್ಬೋದು. ಆವಾಗ ನೀವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಡ್ರಾಪ್ಸು ಆಯಿಂಟ್ಮೆಂಟು ಕೊಡ್ತಾರೆ. ಅದನ್ನು ಒಂದು 3 to 5 days ಹಾಕ್ಕೋಬೇಕು. 1 ವಾರ ಅಷ್ಟೊತ್ತಿಗೆ ಅದೆಲ್ಲ ಕಮ್ಮಿ ಆಗುತ್ತೆ. ಅದರ ಜೊತೆಯಲ್ಲಿ ಮನೇಲಿ ನೀವೇನೇನು ಮಾಡಬೇಕು, ಯಾಕೆಂದರೆ ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ತುಂಬ ಬೇಗ ಜನಕ್ಕೆ ಹರಡುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಅವರಿಗೆಲ್ಲ ತುಂಬ ಬೇಗ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಜೊತೆಗೆ ನೀವು ಹೊರಗಡೆ ಹೋದಾಗ್ಲೂ, ನೀವೆಲ್ಲಿ ಕೆಲಸ ಮಾಡ್ತೀರಾ ಅಥವಾ ಹೊರಗಡೆ ಫಂಕ್ಷನ್ ಹೋಗ್ತೀರಾ, ಎಲ್ಲಿ ಹೋದ್ರೂ ತುಂಬ ಬೇಗ ಜನಕ್ಕೆ ಹರಡುತ್ತೆ. ಅದಕ್ಕೆ ನೀವು ಮಡ್ರಾಸ್ ಐ ಅಥವಾ ವೈರಲ್ ಕಂಜಂಕ್ಟಿವೈಟಿಸ್ ಬಂದಾಗ ತುಂಬ ಹುಷಾರಾಗಿರಬೇಕು. ಏನು ಮಾಡಬೇಕು, ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ, ಗಲೀಜು ಕಟ್ತಾ ಇರುತ್ತೆ. ಅದನ್ನು ನೀವು ಒರೆಸೋದಕ್ಕೆ ದಯವಿಟ್ಟು ಬಟ್ಟೆ ಯೂಸ್ ಮಾಡಬೇಡಿ. ಟಿಶ್ಯೂ ಪೇಪರ್ ಯೂಸ್ ಮಾಡಿ, ಇಲ್ಲ ವೆಟ್ ವೈಪ್ಸ್ ಬರುತ್ತೆ, ಐ ವೈಪ್ಸ್ ಅಂತ, ಅದನ್ನು ಯೂಸ್ ಮಾಡಿ ಡೈರೆಕ್ಟ್ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಬಟ್ಟೆ ಯೂಸ್ ಮಾಡಿದಾಗ ಏನಾಗುತ್ತೆ, ನೀವು ಅದೇ ಬಟ್ಟೆಯಲ್ಲಿ ಒರೆಸಿ ಅದನ್ನು ಟೇಬಲ್ ಮೇಲೆ ಇಡ್ತೀರಾ ಅಥವಾ ಕೈಯಲ್ಲಿ ಇಟ್ಕೊಂಡಿರ್ತೀರಾ, ಆವಾಗ ಆ ವೈರಸ್ ಫುಲ್ ಹರಡುತ್ತೆ. ಸೆಕೆಂಡ್, ಎರಡನೇದಾಗಿ ಏನು ಮಾಡಬೇಕು, ಕೈಯಲ್ಲಿ ನೀವು ಮುಟ್ಟಿದಾಗ ಅಥವಾ ಒರೆಸ್ಕೊಂಡಾಗ ಡ್ರಾಪ್ಸ್ ಹಾಕಿದಾಗ ಕೈನ ಹ್ಯಾಂಡ್ ವಾಶಲ್ಲಿ ವಾಶ್ ಮಾಡ್ಕೋಬೇಕು, ಇಲ್ಲ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ನಾವು ಕರೋನಾದಲ್ಲಿ ಹೇಗೆ ಮಾಡ್ತಾ ಇದ್ವಿ ಅದೇ ಥರ, ಯಾಕಂದರೆ ಇದೂ ವೈರಸ್ಸು ತುಂಬ ಬೇಗ ಹರಡುತ್ತೆ. ಮತ್ತು ತುಂಬ ಜನ ಕೇಳ್ತಾರೆ, ಮಡ್ರಾಸ್ ಐ ಆದಾಗ ನಾವು ಕಪ್ಪು ಕನ್ನಡಕ ಹಾಕ್ಕೋಬೇಕಾ, ನಮ್ಮ ಕಣ್ಣನ್ನು ಬೇರೆಯವ್ರು ನೋಡಿದ ತಕ್ಷಣ ಅವ್ರಿಗೂ ಇನ್ಫೆಕ್ಷನ್ ಆಗುತ್ತಾ ಅಂತ. ಇಲ್ಲ, ನೀವು ಕಣ್ಣನ್ನು ಬೇರೆಯವರು ನೋಡಿದ ತಕ್ಷಣ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ. ನೀವು ಕಣ್ಣು ಮುಟ್ಟಿ ಬೇರೆದೆಲ್ಲ ಮುಟ್ತಿರಲ್ಲ, ಅದರಿಂದ ಸ್ಪ್ರೆಡ್ ಆಗುತ್ತೆ. ಬಟ್ ಕನ್ನಡಕ ಹಾಕ್ಕೊಳ್ಳೋದಕ್ಕೆ ಕೆಲವು ಸತಿ ಏನಕ್ಕೆ ಹೇಳ್ತೀವಿ ಅಂದರೆ, ಧೂಳು ಬೀಳ್ದಲೇ ಇರಲಿ, ಡಸ್ಟ್ ಬೀಳ್ದಲೇ ಇರಲಿ, ನೀವು ಕಣ್ಣಿಗೆ ಪದೇ ಪದೇ ಮುಟ್ದಲೇ ಇರಲಿ, ಸ್ವಲ್ಪ ಕಣ್ಣಿಗೆ ಹಾಯ್ ಅನ್ನಿಸ್ಲಿ ಅನ್ನೋದಕ್ಕೆ ನಾವು ಅದನ್ನು ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಮ್ ಕಂಜಂಕ್ಟಿವೈಟಿಸ್ ಬಂದಾಗ ಹುಷಾರಾಗಿರಿ, ಬೇರೆಯವ್ರಿಗೆ ಹರಡೋದನ್ನು ತಡೀರಿ.